ತುಂಬ ಶಕ್ತಿಶಾಲಿ ದೇವತೆ ಮರ್ಮಾರಮ್ಮ ಉರಿಮಾರಮ್ಮನವರು ಆಗದಿರೋ ಕೆಲಸ ಯಾವುದೂ ಇಲ್ಲ. ನಂಬಿದ್ದಾಗಲಿಂದ ನನ್ನ ವ್ಯವಹಾರಗಳು ಕೂಡ ಸಹ ಆರಾಮಾಗಿ ಸಾಗ್ತಿದೆ, ಒಳ್ಳೆಯ ಬಿಸ್ನೆಸ್ ಕೂಡ ಆಗ್ತಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರಪ್ರಸಾದ್ ಅಂತ. ನಾನು ತೇಜೂರು ಮರ್ಮಾರಮ್ಮ ಉರಿಮಾರಮ್ಮನ ದೇವಸ್ಥಾನದ ಅರ್ಚಕರು. ಬನ್ನಿ ದೇವಸ್ಥಾನ ಒಳಗಡೆ ನೋಡಿ. ನಮಸ್ತೆ. ಇವತ್ತು ನಾವು ನಮ್ಮ ಹಾಸನದ ತೇಜೂರಿನಲ್ಲಿರುವ ಒಂದೇ ದೇಹದಲ್ಲಿ ಎರಡು ಮುಖಗಳಿರುವ ಸರ್ವಶಕ್ತಿ ಮರಿಮಾರಮ್ಮ ಹಾಗೂ ಉರಿಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನನ್ನ ಹೆಸರು ವರಪ್ರಸಾದ್ ಅಂತ. ತೇಜೂರು ಮರಿಮಾರಮ್ಮ ಉರಿಮಾರಮ್ಮ ದೇವಸ್ಥಾನದ ಅರ್ಚಕರು ನಾನು ಮಾತಾಡಿದ್ದೀನಿ. 2012-13 ಸ್ಟಾರ್ಟ್ ಆಯಿತು. ನಮ್ಮ ತಂದೆಯವರು ಒಂದು 35-40 ವರ್ಷದಿಂದನೂ ಆರಾಧಿಸ್ಕೊಂಬರ್ತಿದ್ರು. ಮನೆಯಲ್ಲೇ ಆರಾಧಿಸ್ಕೊಂಬರ್ತಿದ್ರು, ದೇವಸ್ಥಾನ ಏನಿರಲಿಲ್ಲ. ಈಗ ಕೆಲವೊಂದು ವರ್ಷದಲ್ಲಿ ದೇವಸ್ಥಾನ ಕಟ್ಟಿದ್ರು. ದೇವರು ಯಾವ ಥರ ಬಂತು ಅಂದರೆ ನಮ್ಮ ತಂದೆಯವರಿಗೆ ದೇವರಾಗಿ ತಾನೇ ಸ್ವತಃ ಒಳ್ಮೆಯಾಗಿರೋವಂಥದ್ದು. ಅವರು ಆರಾಧಿಸ್ಕೊಂಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೆಂಗೆ ಆರಿಸ್ಬೇಕು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಹಂಗಾಗಿನೇ ಸ್ವಲ್ಪ ವರ್ಷ ಟೈಮ್ ತಗೊಂಡಾಗ ಸ್ವಲ್ಪ ವರ್ಷ ಅವರಿಗೆ ಪ್ರಾಬ್ಲಮ್ ಏನಾದರೂ ಕ್ರಿಯೇಟ್ ಆದಾಗ ಕ್ರಿಯೇಟ್ ಆದಾಗ ಅವ್ರಿಗೆ ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು ಅಂತ ಗೊತ್ತಿಲ್ಲದಲ್ಲೇ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಪ್ರಾಬ್ಲಮ್ ಆಗ್ತಿದೆ ಹೆಂಗೆ ಅಂತ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ತಿಳ್ಕೊಂಡಾದ್ಮೇಲೆ ಇದೇ ದೇವರು ಉರಿಮಾರಮ್ಮ ದೇವಸ್ಥಾನನ ದೇವ್ರನ್ನ ಆರಾಧಿಸ್ಬೇಕು ಅಂತ ವಿಚಾರ ಗೊತ್ತಾಗಿ ಆಗ ಆ ಟೈಮಲ್ಲಿ ಅಮ್ಮನವರ ದೀಕ್ಷೆ ತಗೊಂಡಾದ್ಮೇಲೆ ಒಬ್ಬೊಬ್ಬರೇ ಮನೆಗೆ ಭಕ್ತಾದಿಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಒಬ್ಬೊಬ್ಬರೇ ಭಕ್ತಾದಿಗಳು ಬಂದು ಸ್ಟಾರ್ಟ್ ಆದಮೇಲೆ ಒಂದೊಂದು ಕೆಲಸದಲ್ಲಿ ಒಬ್ಬೊಬ್ಬರು ವಿಚಾರಗಳು ತಿಳ್ಕೊಂಡು ಮನೆಯಲ್ಲೇ ಅಮ್ಮನವರ ವಿಗ್ರಹ ಮಾಡಿಸ್ಕೊಡ್ತಾರೆ. ಆಗಿಂದ ಒಬ್ಬೊಬ್ಬರೇ ಬಂದು ಕೆಲಸ ಕಾರ್ಯಗಳು ಆಯ್ತಾ ಅಂತ ಹೇಳ್ಬಿಟ್ಟು ಭಕ್ತಾದಿಗಳು ಜಾಸ್ತಿ ಆದರು ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ತಂದೆಯವರು ದೇವಸ್ಥಾನ ಮಾಡಬೇಕು ಅಂತ ತೀರ್ಮಾನ ಮಾಡಿಸಾದ್ಮೇಲೆ ಭಕ್ತಾದಿಗಳು ಅದಕ್ಕೆ ಕೈ ಜೋಡಿಸ್ಬಿಟ್ಟು ಎಲ್ಲರ ಸಮಾಗಮನದಲ್ಲೇ ಮರ್ಮಾರಮ್ಮ ದೇವಸ್ಥಾನ ಆಗುತ್ತೆ. ಹಂಗಾಗಿ ಆ ಟೈಮಲ್ಲೇ ನನಗೂ ದೀಕ್ಷೆ ಕೊಟ್ಟಾದ್ಮೇಲೆ ತಂದೆ ನಾನು ಒಟ್ಟಿಗೆ ಪೂಜೆ ಮಾಡ್ಕೊಂಡು ಆರಾಧಿಸ್ಕೊಂಡು ಬರ್ತಿದ್ವಿ. ಈ ಭಕ್ತಾದಿಗಳಿಂದನೇ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಮರ್ಮಾರಮ್ಮ ಉರಿಮಾರಮ್ಮ ದೇವಸ್ಥಾನ ಹಾಸನ. ನಾನು ಹಾಸನಿಂದ ಬರ್ತಾ ಇರೋದು. ನನ್ನ ಹೆಸರು ಅಪ್ಪು ಅಂತ. ನಾನು ಈ ದೇವಸ್ಥಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿ 10-15 ವರ್ಷ ಆಯಿತು. ನನ್ನ ಲೈಫಲ್ಲಿ ಭಾಳ ಥರ ಚೇಂಜಸ್ಗಳಾಗಿದ್ದಾವೆ. ಹಿಂಗೆ ವರಪ್ರಸಾದ್ ಅವರು ಫ್ರೆಂಡ್ ರೂಪದಲ್ಲಿ ಸಿಗ್ತಾರೆ ನಮಗೆ. ಈ ಥರ ಎಲ್ಲ ದೇವಸ್ಥಾನ ಹಿಂಗಿದೆ ಅಂತ ಏನೂ ಹೇಳಲ್ಲ. ನಾನು ಹಿಂಗೆ ಖುದ್ದಾಗಿ ಬಂದು ನೋಡಿದಾಗ ಈ ಥರ ಎಲ್ಲ ದೇವರು ನಾನು ಅಗಾಧವಾಗಿ ನಂಬಿದಾಗ ದೇವ್ರದ್ದು ಶಕ್ತಿ ಗೊತ್ತಾಗುತ್ತೆ. ಹಂಗೆ ನಂಬಿ ನನ್ನ ಮದುವೆ ಪಾಪ ಆಗಿರ್ಬೋದು ಎಲ್ಲ ನನ್ನ ದೇವರಿಂದನೇ ಎಲ್ಲ ಕೆಲಸಗಳು ಆಗಿರೋದು. ನಾನು ಏನೇನು ಈ ಮಠದಲ್ಲಿ ನಾನು ಏನೇ ಬೆಳೆದಿದ್ರು ಎಲ್ಲ ನನ್ನ ದೇವರೇ ಕಾಣಿರೋದು. ನಾನು ಫ್ಲವರ್ ಡೆಕೋರೇಷನ್ ಮಾಡ್ತೀನಿ ಹಾಸನಲ್ಲಿ. ನಾನು ಸಖತ್ ಬಡಿಸ್ತಾನೆ ಫ್ಯಾಮಿಲಿ. ಈಗ ದೇವ್ರು ನನಗೆ ಏನಕ್ಕೂ ಅನ್ನೋಷ್ಟು ಏನೂ ಇಲ್ಲ. ಕಾರಿತೆ ಬೈಕಿತೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟನೆ. ದೇವ್ರನ್ನ ಅಗಾಧವಾಗಿ ನಂಬಿದ್ದೀನಿ. ತುಂಬ ಶಕ್ತಿಶಾಲಿ ದೇವರು. ಒಂದ್ಸಲಿ ಬಂದು ನೋಡಿ. ಹಣಕಾಸಲ್ಲಿ ನಮ್ಮ ಮಕ್ಳ ವಿಚಾರದಲ್ಲಿ ಎಲ್ಲ ನಮ್ಗೆ ಒಳ್ಳೆಯದಾಗಿದೆ. ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿ ದುಡಿತಾ ಇದ್ದಾರೆ. ಚೆನ್ನಾಗಿ ಒಳ್ಳೆಯದಾಗಿದೆ. ನಾವು ಚೆನ್ನಾಗಿದ್ದೀವಿ. ಅಮ್ಮನ ನಂಬಿದ ಮೇಲೆ ಚೆನ್ನಾಗಿದ್ದೀವಿ. ಶ್ರೀ ಮರಿಮಾರಮ್ಮ ಉರಿಮಾರಮ್ಮನವರ ಈ ತಾಯಿ ಸನ್ನಿಧಾನದಲ್ಲಿ ನಾನು ತುಂಬ ವರ್ಷದಿಂದ ನೋಡ್ತಿದ್ದೀನಿ. ಮತ್ತು ನನಗೆ ತುಂಬ ನೋವು ಇತ್ತು ಮನಸ್ಸಿನಲ್ಲಿ. ಆ ನೋವಿನಲ್ಲಿ ಏನಿದೆ ಅಂತ ಎಲ್ಲ ಈ ತಾಯಿ ಅರ್ಥ ಮಾಡಿಕೊಟ್ರು. ತುಂಬ ಚೆನ್ನಾಗಿ ನಂಬಿದ್ದೀನಿ. ಎಲ್ಲದರಲ್ಲೂ ಯಶಸ್ವಿಯಾಗಿ ಮಾಡಿಕೊಡ್ತಾವ್ರೆ ಈ ತಾಯಿ ನಮ್ಮವ್ವ. ಅದು ನಂಬಿದ್ದೀನಿ. ನಮ್ಮ ಹೆಸರು ಸಂತೋಷ್ ಅಂತೇಳಿ ಅರಕಲಗೂಡು ತಾಲೂಕಿಂದ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿಲಿ ತುಂಬ ಸಾಕಷ್ಟು ಸಮಸ್ಯೆಗಳಿತ್ತು, ಪ್ರಾಪರ್ಟಿ ಇಶ್ಯೂಸ್ ಇತ್ತು. ಅದೇ ರೀತಿ ನಾವೊಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. ಸಾಕಷ್ಟು ದಿನದಿಂದ ಕನಸಿಟ್ಕೊಂಡಿದ್ವಿ. ಆದರೆ ಅದು ಅನಿವಾರ್ಯವಾಗಿ ಅದು ಆಗ್ತಿರಲಿಲ್ಲ. ಯಾರು ನಮ್ಮ ಸ್ನೇಹಿತರು ಹೀಗೆ ಹೇಳಿದರು, ಈ ಕಡೆ ಹೋಗಿ ನಿಮ್ಮ ಸಮಸ್ಯೆಗಳು ಬಗೆಹರಿತು ಅಂತ ಹೇಳ್ಬಿಟ್ಟು. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಬಂದು ದೇವ್ರು ನಂಬಿದಾಗಲಿಂದ ಕೂಡ ನಮ್ಮ ಪ್ರಾಪರ್ಟಿ ಇಶ್ಯೂಸ್ ಆಗಲಿ ಅದು ಇವತ್ತಿನ ಕೊನೆ ಹಂತಕ್ಕೆ ಬಂದಿದೆ. ಪ್ಲಸ್ ನಾವು ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಕೂಡ ಕೊನೆ ಹಂತಕ್ಕೆ ಬಂದಿದೆ. ಪ್ಲಸ್ ಅದೇ ರೀತಿ ನಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು. ಇಲ್ಲಿ ದೇವ್ರು ನಂಬಿದ್ದಾಗಲಿಂದ ನನ್ನ ವ್ಯವಹಾರಗಳು ಕೂಡ ಸಹ ಆರಾಮಾಗಿ ಸಾಗ್ತಿದೆ, ಒಳ್ಳೆಯ ಬಿಸ್ನೆಸ್ ಕೂಡ ಆಗ್ತಿದೆ. ಪ್ಲಸ್ ನಮ್ಮ ಅಣ್ಣನ ಮದುವೆ ಕೂಡ ಸಾಕಷ್ಟು ದಿನಗಳು ಆಗಿರಲಿಲ್ಲ. ಆ ದೇವ್ರು ನಂಬಿದ ಮೇಲೆ ನಮ್ಮ ಅಣ್ಣನ ಮದುವೆ ಕೂಡ ಬೇಗನೆ ಆಯಿತು. ಸಾಕಷ್ಟು ಒಳ್ಳೆಯ ವಿಚಾರಗಳಾಗಿದೆ. ಪ್ಲಸ್ ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ದೇವರು ನಮಗೆ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ನಾವು ಕೂಡ ಪ್ರತಿ ವಾರ ಬಂದು ಪ್ರತಿದಿನ ನಾವು ದೇವ್ರು ನಂಬಿ ಜೀವನ ಮಾಡ್ತೀವಿ. ಇವರು ಕ್ಷೇತ್ರಪಾಲಕ ಸ್ವಾಮಿಯವರು ಅಮ್ಮನವರೇ ಪ್ರೇರಣೆ ಆಗುತ್ತೆ. ಕ್ಷೇತ್ರಪಾಲಕನಾಗಿ ಕ್ಷೇತ್ರನ ಉದ್ಧಾರ ಮಾಡೋಕ್ಕೋಸ್ಕರ ಕ್ಷೇತ್ರಪಾಲಕ ಬೇಕು ಅಂತ ಹೇಳ್ಬಿಟ್ಟು ಅಮ್ಮನೇ ಸಂಕಲ್ಪ ಮಾಡ್ತಾರೆ. ಅಮ್ಮನವ್ರು ಮಾಡಿಕೊಟ್ಟಾದ್ಮೇಲೆ ಕ್ಷೇತ್ರಪಾಲಕ ಈಗ 1 ವರ್ಷದಿಂದ ಆಗುತ್ತೆ. ಇವ್ರದ್ದು ಏನು ಕೆಲಸ ಮಾಡ್ತಾರೆ ಇವರು ಈ ಅಮ್ಮನವ್ರ ಸ್ಥಳದಲ್ಲಿ ಅಂತಂದರೆ, ಭಕ್ತಾದಿಗಳು ಬಂದಿದ್ದನ್ನು ಏನು ಪರಿಶೀಲನೆ ಮಾಡ್ತಾರೆ. ಭಕ್ತಾದಿಗಳು ಯಾರು ಬಂದು ಏನು ಕ್ವಶನ್ನ ಕೇಳ್ಕೊಂತಾರೆ ಅದೆಲ್ಲನೂ ಪರಿಶೀಲನೆ ಮಾಡಿಬಿಟ್ಟು ವ್ಯಂಗಳ ಕಾಮ ಕ್ರೋಧ ಮದ ಮತ್ಸರ ಏನೇನಿರುತ್ತೆ ದಕ್ಷಿಣ ಕಡೆ ಮುಖ ಆಗಿಯೇ ಸ್ಥಾಪನೆ ಆಗಿದ್ದಾರೆ ಇವರು. ಫಸ್ಟ್ ಬಂದಷ್ಟೇ ಇವ್ರು ಕೈ ಮುಗಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರು ಪರಿಶೀಲನೆ ಮಾಡಿಬಿಟ್ಟು ಭಕ್ತಾದಿಗಳು ಏನು ಮಾಡ್ಕೊತಾರೋ ಅವ್ರು ಕೇಳ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಭಕ್ತಾದಿಗಳನ್ನ ಪರೀಕ್ಷೆ ಮಾಡಿಬಿಟ್ಟು ಆಮೇಲೆ ಅಮ್ಮನವ್ರ ಸ್ಥಳದಲ್ಲಿ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸನ ಇವ್ರು ಮಾಡ್ತಾ ಹೋಗ್ತಾರೆ. ಭಕ್ತಾದಿಗಳ ಪ್ರೀತಿಗೆ ಮೆಚ್ಚಿ ಕೇಳಿದ್ದನ್ನೆಲ್ಲ ಕೊಡುವ ಕರುಣಾಮಯಿ ಸರ್ವಶಕ್ತಿ ಮರಿಮಾರಮ್ಮ ಹಾಗೂ ಉರಿಮಾರಮ್ಮನವರ ಜಾತ್ರಾ ಮಹೋತ್ಸವ ಇದೇ ತಿಂಗಳ 28 ಹಾಗೆ 29ರಂದು ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ನಡೆಯಲಿದೆ. ಬನ್ನಿ, ನಾವು ಕೂಡ ಭಕ್ತಗಣದೊಂದಿಗೆ ತಾಯಿಯ ಕೃಪೆಗೆ ಪಾತ್ರರಾಗೋಣ.